ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ಲೋಕದಲ್ಲಿ ಹುಟ್ಟಿದಂತ ಪ್ರತಿ ವ್ಯಕ್ತಿ ಕೂಡ ಅವನು ಬದುಕಿರುವಷ್ಟು ಕಾಲ ಸುಖ, ಸಂತೋಷ, ಸಂಪತ್ತು, ಪ್ರಗತಿ ಇದ್ದು ಜೀವನದಲ್ಲಿ ಯಾವುದೇ ಅಡೆತಡೆಗಳು ಬರದಂತೆ ಪ್ರಶಾಂತವಾಗಿ ಬದುಕಬೇಕೆಂದು ಆಸೆ ಪಡುತ್ತಾನೆ. ಅವನು ಮಾಡುವ ಪ್ರತಿ ಕೆಲಸಕ್ಕೂ ಫಲ ಸಿಗಬೇಕೆಂದು ಭಾವಿಸುತ್ತಾನೆ. ಸಾವು ಕೂಡ ತುಂಬಾ ಕಷ್ಟಕರವಾಗಿರದೆ ಸುಖವಾದ ಸಾವು ಬರಬೇಕೆಂದು ದೇವರನ್ನು ಪ್ರಾರ್ಥಿಸುತ್ತಾನೆ. ಮನುಷ್ಯನನ್ನು ದುಃಖಕ್ಕೆ ತಳ್ಳುವಂತಹ 3 ವಿಷಯಗಳಿದೆ ಎಂದು ಪುರಾಣ ಇತಿಹಾಸಗಳು ಹೇಳುತ್ತವೆ. ಅದುವೇ ಆಧ್ಯಾತ್ಮಿಕ, ಆದಿ ದೈವಿಕ ಹಾಗೂ ಆದಿ ಭೌತಿಕ ತಪಸ್ಸು. ಇವುಗಳನ್ನು ತಾಪಪ್ರಾಯಗಳು ಎಂದು ಕರೆಯುತ್ತಾರೆ. ಆಧ್ಯಾತ್ಮಿಕ ತಾಪಗಳು ಅಂದರೆ ಮಾನಸಿಕ ಹಾಗೂ ಶಾರೀರಿಕ ರೋಗಗಳು. ಒಬ್ಬ ವ್ಯಕ್ತಿ ಮೇಲ್ನೋಟಕ್ಕೆ ಎಷ್ಟು ಸುಂದರವಾಗಿ ಕಾಣಿಸಿದರೂ ಅವನ ಮನಸ್ಸು ಕೂಡ ಅಷ್ಟೇ ಸುಂದರವಾಗಿದೆ ಎಂದು ಯಾರೂ ಕೂಡ ಹೇಳಲು ಸಾಧ್ಯವಾಗುವುದಿಲ್ಲ. ಅವರ ಮನಸ್ಸಿನಲ್ಲಿ ಎಷ್ಟೋ ಚಿಂತೆಗಳು ಹಾಗೂ ಚಂಚಲತೆ ತುಂಬಿರಬಹುದು. ಇನ್ನು ಶಾರೀರಿಕ ರೋಗಗಳ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಚಳಿಗಾಲದಲ್ಲಿ ಶೀತ, ಬೇಸಿಗೆಯಲ್ಲಿ ಶಾಖ, ಮಳೆಗಾಲದಲ್ಲಿ ನಡುಕ, ಇಂಥ ಚಿಕ್ಕ ಪುಟ್ಟ ಕಾಯಿಲೆಗಳಿಂದ ಹಿಡಿದು ಗುಣಪಡಿಸಲಾಗದಂತ ಎಷ್ಟೋ ಕಾಯಿಲೆಗಳು ಮನುಷ್ಯನನ್ನು ಸುತ್ತುವರೆದು ಅವನ ಸುಖವನ್ನು ಹಾಳು ಮಾಡುತ್ತವೆ. ಇನ್ನು ಆದಿದೈವಿಕ ತಾಪಗಳು ಅಂದರೆ ಭಾರೀ ಮಳೆ, ಬರ, ಪ್ರಕೃತಿ ವಿಕೋಪ, ಭೂಕಂಪಗಳು, ಚಂಡಮಾರುತಗಳು, ತುಂತುರು ಮಳೆ ಹಾಗೂ ಬರಗಾಲ ಆವರಿಸುವುದು. ಇದು ಮನುಷ್ಯನನ್ನು ಚೇತರಿಸಿಕೊಳ್ಳಲಾಗದ ಸ್ಥಿತಿಗೆ ತಳ್ಳಿಬಿಡುತ್ತವೆ. ಇನ್ನು 3ನೆಯದು ಆದಿಭೌತಿಕ ತಾಪಗಳು. ಇದರಲ್ಲಿ ಹಾವು ಕಚ್ಚುವುದು, ವಿಷಕೀಟಗಳ ವಿಜೃಂಭಣೆ, ಕ್ರೂರ ಮೃಗಗಳು ಹಾಗೂ ಪ್ರಾಣಿ ಪಕ್ಷಿಗಳಿಂದ ಉಂಟಾಗುವಂತ ಸಮಸ್ಯೆಗಳು, ಕಷ್ಟ ನಷ್ಟಗಳು. ಈ 3 ರೀತಿಯಾದ ತಾಪಗಳಿಂದ ತಪ್ಪಿಸಿಕೊಂಡು ಹಾಗೂ ಇದನ್ನು ಸಹಿಸಿಕೊಂಡು ಮನುಷ್ಯ 100 ವರ್ಷಗಳ ಕಾಲ ಬದುಕುವುದು ಒಂದು ದೊಡ್ಡ ಸಾಹಸ ಎಂದೇ ಹೇಳಬೇಕು. ಈ ರೀತಿ ಮನುಷ್ಯನ ಜನ್ಮ ಎಷ್ಟೋ ಸುಖ, ದುಃಖ, ಕಷ್ಟ, ನಷ್ಟದಿಂದ ನಡೆಯುತ್ತದೆ. ಮನುಷ್ಯರಲ್ಲಿ ಉತ್ತಮರು, ಶ್ರೇಷ್ಠರು, ಯಾವುದೇ ಫಲ ಬಯಸದಿರುವ ಮಹಾಋಷಿಗಳಿಗೆ ಮನುಷ್ಯರ ಮೇಲೆ ಎಷ್ಟೋ ದಯೆ, ಕರುಣೆ ಇದೆ. ಆದ್ದರಿಂದಲೇ ಅವರು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿ ಗಳಿಸಿಕೊಂಡಂತ ದಿವ್ಯ ಜ್ಞಾನದಿಂದ ಮನುಷ್ಯರನ್ನು ಉದ್ಧಾರಗೊಳಿಸಲು ಎಷ್ಟೋ ಸಾಹಿತ್ಯಗಳನ್ನು ಸೃಷ್ಟಿಸಿದ್ದಾರೆ. ಪಾಪ ಪುಣ್ಯಗಳ ಮಧ್ಯೆ ಸಿಲುಕಿಕೊಂಡು ಒದ್ದಾಡುತ್ತಿರುವ ಮನುಷ್ಯರಿಗೆ ಒಂದು ಸರಿಯಾದ ಮಾರ್ಗ ಸೂಚಿಸಿದ್ದಾರೆ. ಇವುಗಳಲ್ಲಿ ಅತ್ಯುತ್ತಮವಾದ ಗ್ರಂಥ ಭಾಗವತ ಪುರಾಣ. ಭಾಗವತ ಪುರಾಣ ಅಸತ್ಯವೇ ಇಲ್ಲದಿರುವಂತಹ ಶ್ರೇಷ್ಠವಾದ ಗ್ರಂಥ. ಇದರಲ್ಲಿ ಯಾವ ಮೋಸ, ದ್ರೋಹ ಇಲ್ಲದೆ ಶಾಶ್ವತವಾಗಿ ನಮಗೆ ಮೋಕ್ಷ ಸಿಗುವಂತ ವಿಷಯಗಳನ್ನು ಬರೆಯಲಾಗಿದೆ. ಮುಕ್ತಿಯನ್ನು ಬಯಸುವವರಿಗೆ ಈ ಗ್ರಂಥ ಒಂದು ಅಮೃತ ಭಂಡಾರ ಇದ್ದಂತೆ. ಇದರಲ್ಲಿರುವ ಪ್ರತಿ ಕತೆ ಮನುಷ್ಯನಿಗೆ ಎಷ್ಟೋ ತೃಪ್ತಿ ತಂದುಕೊಡುತ್ತದೆ, ಮನಸ್ಸನ್ನು ಅರಳುವಂತೆ ಮಾಡುತ್ತದೆ. ಈ ಗ್ರಂಥವನ್ನು ಓದಿದರೆ ಪಾಪಗಳು ದೂರಾಗುತ್ತದೆ. ಇದಕ್ಕೆ ಉತ್ತಮ ಉದಾಹರಣೆ ಪರೀಕ್ಷಿತ್ ಮಹಾರಾಜನ ಕತೆ. ಪೂರ್ವದಲ್ಲಿ ಪರೀಕ್ಷಿತ್ ಎಂಬ ಮಹಾರಾಜ ಬೇಟೆಗೆ ಹೋಗಿ ದಾರಿ ತಪ್ಪುತ್ತಾನೆ. ಅಲ್ಲಿರುವ ಒಂದು ಮುನಿ ಆಶ್ರಮಕ್ಕೆ ಹೋದಾಗ ಒಳಗೆ ತಪಸ್ಸಿನಲ್ಲಿ ಮುಳುಗಿದ್ದ ಶಮೀಕ ಮಹಾಋಷಿ ಕಾಣಿಸಿದರು. ತುಂಬಾ ದಣಿದಿದ್ದ ಪರೀಕ್ಷಿತ್ ನೀರು ಕೇಳಿದಾಗ ಧ್ಯಾನದಲ್ಲಿದ್ದ ಮುನಿಗೆ ಕೇಳಿಸಲಿಲ್ಲ. 1-2 ಬಾರಿ ನೀರು ಕೇಳಿದ ಪರೀಕ್ಷಿತ್ ಕೋಪಗೊಂಡು ಅಲ್ಲೇ ಸತ್ತು ಬಿದ್ದಿದ್ದ ಒಂದು ಹಾವನ್ನು ಮಹಾಋಷಿ ಕೊರಳಿನಲ್ಲಿ ಹಾಕಿ ಹೊರಟು ಹೋದ. ಕೆಲ ಹೊತ್ತಿನ ಬಳಿಕ ಆಶ್ರಮಕ್ಕೆ ಬಂದ ಮಹಾಋಷಿಯ ಮಗ ಶೃಂಗಿ ತಂದೆಗೆ ನಡೆದ ಅವಮಾನ ಕಂಡು ಕೋಪದಿಂದ ಕೆಂಡ ಕಾರಿದ. ನನ್ನ ತಂದೆಗೆ ಅವಮಾನ ಮಾಡಿದವನು ಯಾರೇ ಆಗಲಿ 7 ದಿನಗಳ ಒಳಗೆ ತಕ್ಷಕನಿಂದ ಸಾವನ್ನಪ್ಪುತ್ತಾನೆ ಎಂದು ಶಪಿಸಿದ. ಧ್ಯಾನದಿಂದ ಹೊರಬಂದ ಶಮೀಕ ಮಹಾಋಷಿ ನಡೆದ ವಿಷಯವೆಲ್ಲ ತಿಳಿದುಕೊಂಡು ತುಂಬಾ ದುಃಖಿಸಿ ಒಬ್ಬ ಶಿಷ್ಯನ ಮೂಲಕ ಪರೀಕ್ಷಿತ್ ಮಹಾರಾಜನಿಗೆ ಸಂದೇಶ ತಿಳಿಸಿದರು. ಪರೀಕ್ಷಿತ್ ಮಹಾರಾಜ ತಾನು ಮಾಡಿದ ಅಪರಾಧಕ್ಕೆ ಪಶ್ಚಾತ್ತಾಪಗೊಂಡು ದಯಾಮಯಿಯಾದ ಶುಕ ಮಹರ್ಷಿಯನ್ನು ಆಶ್ರಯಿಸಿ ತನಗೆ ಮೋಕ್ಷ ಲಭಿಸುವ ಮಾರ್ಗವನ್ನು ಉಪದೇಶಿಸುವಂತೆ ಬೇಡಿಕೊಂಡ. ಆಗ ಶುಕ ಮಹರ್ಷಿ
7 ದಿನಗಳ ಕಾಲ ಭಾಗವತ ಕಥೆಗಳನ್ನು ಕೇಳುತ್ತಾ ಕಾಲಕ್ಷೇಪ ಮಾಡುವಂತೆ ಸೂಚಿಸಿದರು. ಭಾಗವತ ಪುರಾಣ ಓದಿದರೆ ಇತರೆ ಶಾಸ್ತ್ರಗಳ ಅಗತ್ಯ ಇರುವುದಿಲ್ಲ. ಹೃದಯ ಭಗವಂತನ ಮೇಲೆ ಸ್ಥಿರವಾಗಿ ನಿಲ್ಲುತ್ತದೆ ಎಂದು ವ್ಯಾಸ ಮಹರ್ಷಿ ಹೇಳಿದ್ದಾರೆ. ಈ ಮಾತು ಅಕ್ಷರಶಃ ಸತ್ಯ. ಸ್ನೇಹಿತರೆ, ಭಾಗವತ ಪುರಾಣದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆಸಕ್ತಿ ಇರುವವರು ಆ ಲಿಂಕ್ ಮೂಲಕ ಪುಸ್ತಕವನ್ನು ಖರೀದಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ, ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.